ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬೆಳಗಿನ ಸಮಯದಲ್ಲಿ ಮನೆಯ ಅಡುಗೆ ಮನೆಯಲ್ಲಿ ಹರಡುವ ಸುಗಂಧವೇ ಒಂದು ಶುಭಾರಂಭ. ಈ ವಿಡಿಯೋದಲ್ಲಿ ನಾವು ತಯಾರಿಸಿರುವುದು ತರಕಾರಿ ಉಪ್ಪಿಟ್ಟು. ಮೊದಲು ಒಂದು ಪಾನ್ಗೆ ರವೆ, ಸ್ವಲ್ಪ ಎಣ್ಣೆ ಹಾಕಿ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಗ್ಯಾಸ್ ಮೇಲೆ 1 ಕಪ್ ರವೆಗೆ 3 ಲೋಟ ನೀರಿನಂತೆ ನೀರನ್ನು ಕಾಯಿಸಿಕೊಳ್ಳಬೇಕು. ಗ್ಯಾಸ್ ಹತ್ತಿಸಿ ಒಲೆಯ ಮೇಲೆ ಒಂದು ಪಾನನ್ನಿಟ್ಟು ಪಾನ್ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಎಣ್ಣೆಯನ್ನು ಹಾಕಿ ಸರಳ ಪದಾರ್ಥಗಳು, ಮನೆಯ ಅಡುಗೆ ಮನೆಯಲ್ಲಿ ಮೂಡುವ ಸುಗಂಧ, ತರಕಾರಿಗಳೊಂದಿಗೆ ತಯಾರಾದ ಉಪ್ಪಿಟ್ಟು ಬೆಳಗಿನ ಉಪಹಾರಕ್ಕೆ ಪರಿಪೂರ್ಣ ಆಯ್ಕೆ. ಎಣ್ಣೆ ಬಿಸಿಯಾದ ನಂತರ ಕಡಲೆಬೇಳೆ, ಉದ್ದಿನಬೇಳೆ, ಹಸಿರು ಬಟಾಣಿ, ಕತ್ತರಿಸಿದ ಹಸಿ ಮೆಣಸಿನಕಾಯಿ, ಕತ್ತರಿಸಿದ ಬೀನ್ಸ್ ಹಾಗೂ ಕತ್ತರಿಸಿದ ಕ್ಯಾರೆಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 1 ಚಮಚ ಉಪ್ಪಿಟ್ಟು, ಮನೆಯ ನೆನಪು, ಅಮ್ಮನ ಕೈರುಚಿ ಮತ್ತು ದಿನದ ಶುಭಾರಂಭ. ಸರಳ ಪದಾರ್ಥಗಳು, ಆರೋಗ್ಯಕರ ತರಕಾರಿಗಳು ಮತ್ತು ಮನೆಯ ಸವಿರುಚಿಯೊಂದಿಗೆ ತಯಾರಿಸಿದ 1 ಚಮಚ ಉಪ್ಪಿಟ್ಟು ಅಮ್ಮನ ಕೈ ರುಚಿಯನ್ನು ನೆನಪಿಸುತ್ತದೆ. ಈ ಉಪ್ಪಿಟ್ಟು ರೆಸಿಪಿ ತುಂಬ ಸುಲಭ, ಬೇಗ ತಯಾರಾಗುವುದು, ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟವಾಗುವ ಉಪಹಾರ. ತರಕಾರಿಯನ್ನು 2 ನಿಮಿಷ ಫ್ರೈ ಮಾಡಿ ಅದಕ್ಕೆ ಕತ್ತರಿಸಿದ ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡಿ. ಈರುಳ್ಳಿ ಬೆಂದ ನಂತರ ಅದಕ್ಕೆ ಹುರಿದಿಟ್ಟುಕೊಂಡ ರವೆಯನ್ನು ಹಾಕಿ ಮಿಶ್ರ ಮಾಡಿ. ಮೊದಲೇ ಕಾಯಿಸಿಟ್ಟುಕೊಂಡ ನೀರನ್ನು ಹಾಕಿ ಚೆನ್ನಾಗಿ ಕಲಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಕೇವಲ 5 ನಿಮಿಷಗಳಲ್ಲಿ ರುಚಿಯಾದ ತರಕಾರಿ ಉಪ್ಪಿಟ್ಟು ಮನೆಯಲ್ಲಿಯೇ ತಯಾರಾಗುತ್ತೆ. ತರಕಾರಿ ಉಪ್ಪಿಟ್ಟು ಪ್ರತಿ ಚಮಚದಲ್ಲೂ ಮನೆಯ ಉಷ್ಣತೆ, ಶಾಂತವಾದ ಬೆಳಿಗ್ಗೆ ಮತ್ತು ದಿನಚರಿಯ ಮೊದಲ ಸಂತೋಷ. ಮನೆಯಲ್ಲಿಯೇ ಇರುವ ತರಕಾರಿಗಳನ್ನು ಉಪಯೋಗಿಸಿ ಮಾಡಬಹುದಾದ ಒಂದು ಸರಳ ರೆಸಿಪಿ ಇದು. ನಾನು ಕೇವಲ ಬೀನ್ಸ್, ಕ್ಯಾರೆಟ್ ಹಾಗೂ ಹಸಿರು ಬಟಾಣಿಯನ್ನು ಉಪಯೋಗಿಸಿದ್ದೀನಿ. ಇದೇ ರೀತಿ ಆಲೂಗಡ್ಡೆ, ಸಬ್ಬಸಿಗೆ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಒಂದೇ ರೀತಿ ಉಪ್ಪಿಟ್ಟು ತಿಂದು ಬೇಜಾರಾಗಿದ್ದರೆ ಈ ರೀತಿ ವೆರೈಟಿ ತರಕಾರಿಗಳನ್ನು ಹಾಕಿ ಉಪ್ಪಿಟ್ಟು ಮಾಡಿ ರುಚಿ ವಿಭಿನ್ನವಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಈಗ ಬಿಸಿಯಾದ ಉಪ್ಪಿಟ್ಟು ರೆಡಿಯಾಗಿದೆ. ಮೇಲೆ ನಿಂಬೆ ರಸ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಬಿಸಿಯಾಗಿರುವಾಗಲೇ ಉಪ್ಪಿನಕಾಯಿಯೊಂದಿಗೆ ಸವಿಯಿರಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ಇನ್ನಷ್ಟು ರುಚಿಯಾದ ವಿಡಿಯೋಗಳ ಶಕ್ತಿ. ಇಂತಹ ಇನ್ನಷ್ಟು ಮನೆಯಲ್ಲೇ ಮಾಡುವ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಜೊತೆ ಇರಿ. ತರಕಾರಿ ಉಪ್ಪಿಟ್ಟಿಗೆ ಸ್ವಲ್ಪ ತುರಿದ ಕೊಬ್ಬರಿ ಸೇರಿಸಿದರೆ ಇನ್ನಷ್ಟು ರುಚಿಯಾಗಿರುತ್ತೆ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ.